ಇನ್ನು ಸಿಎಂ ಸಿದ್ದರಾಮಯ್ಯನವರು ಮಾತನಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಹಿತರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಎಂ ಹೇಳಿಕೆಯನ್ನ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ. ಬಿಜೆಪಿ ವಿರುದ್ಧ ಎಂಎಲ್ಸಿ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯನ್ನ ನಾನು ಗಮನಿಸಿದ್ದೀನಿ. ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವರ ಹಿತರಕ್ಷಣೆಯನ್ನ ಮಾಡ್ತೀನಿ ಅನ್ನೋದು ಸಹಜ. ಅದನ್ನೇ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾರಾದರೂ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೇನುವಂತ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಸಭೆ ಸಮಾರಂಭಕ್ಕೆ ಹೋದಾಗ ನಿಮ್ಮ ಹಿತರಕ್ಷಣೆಯನ್ನ ಮಾಡೋದಿಲ್ಲ ಅಂತ ಯಾರಾದರೂ ಹೇಳ್ತಾರಾ? ಇನ್ನು ಸಿಎಂ ಸಿದ್ದರಾಮಯ್ಯರ ಮಾತನ್ನ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ, ಹೀಗಾಗಿ ಅದನ್ನ ಬಿಟ್ಟುಬಿಡಿ. ಸಿದ್ದರಾಮಯ್ಯ ಅವರು ಸಮರ್ಥರಿದ್ದಾರೆ, ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ ಇವೆಲ್ಲ ಇಶ್ಯೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥದ್ದು ಅವಶ್ಯ ನನಗೆ ಅರ್ಥನೇ ಆಗೋದಿಲ್ಲ. ಅಲ್ಲ ನನಗೆ ಅರ್ಥನೇ ಆಗೋದು. ಅವು ಏನು ಹೇಳೋದು ನಾನು ನೋಡಿದ್ದೀನಿ ಸ್ಟೇಟ್ಮೆಂಟ್ ನೀನು ಬಂದ ಪತ್ರಿಕೆಯಲ್ಲಿ ಮುಸ್ಲಿಮ್ ಹಿತ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಯಾವ ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವ್ರ ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಸಹಜವಲ್ಲ. ಅಲ್ಲಿ ಹೋದಾಗ ಇಲ್ಲ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಲಿಂಗಾಯತ ಸಮಾವೇಶ ಹೋಗಿರ್ತದೆ, ಗಾಡಗಿರಿ ಸಮಾವೇಶ ನಡೆದವು, ಯಾವುದೋ SC/ST ಸಮಾವೇಶ ಇರ್ತದೆ, ವಾಲ್ಮೀಕಿ ಸಮಾಜಕ್ಕೆ ಹೋಗಿರ್ತಾರೆ, ನಿಮ್ಮ ಹಿತರಕ್ಷಣೆ ಕಾಯ್ತು ಅಂತ ಆ ರೀತಿ ಸಹಜವಾಗಿ ಅಲ್ಲಿ ಹೇಳಿದ್ದಾರೆ. ಅದನ್ನು ದೊಡ್ಡದು ಇಶ್ಯೂ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ. ಬಿಡಪ್ಪ ಅವ್ರು ಬಿಡಪ್ಪ ಬಗ್ಗೆ ನಾಯಿ ಮಾತು ನಂದು ಅದಕ್ಕೆ ಅವರೇ ಸಿದ್ದರಾಮಯ್ಯ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಬಿಗಾಸ್ಟ್ ಕೆಪೇಬಲ್ ಅದಾರ. ಬಗ್ಗೆ ನೋಡಿ ಇವೆಲ್ಲ ಇಶ್ಯೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥದ್ದು ಅವಶ್ಯಕ ನನಗೆ ಅರ್ಥನೇ ಆಗೋದಿಲ್ಲ.